ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವ ಅತಿ ಮಹತ್ವದ ಜಯ ಏಕಾದಶಿ, ಇದನ್ನು ಭಯಮಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಶತ್ರುಭಯ ನಿವಾರಣೆ, ಮಾನಸಿಕ ಶಾಂತಿ, ಜೀವನದಲ್ಲಿ ಜಯ ಮತ್ತು ಯಶಸ್ಸು, ಪಾಪನಾಶ ಇವೆಲ್ಲವೂ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದರೆ ಜಯ ಏಕಾದಶಿಯ ಮಹತ್ವ, ಪೂಜಾ ವಿಧಾನ, ವ್ರತ ಕಥೆ, ನಿಯಮಗಳು ಮತ್ತು ಫಲಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಜಯ ಏಕಾದಶಿ ಎಂದರೇನು? ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ಜಯ ಎಂದರೆ ಗೆಲುವು, ಎಲ್ಲ ರೀತಿಯ ಅಡಚಣೆಗಳ ಮೇಲೆ ವಿಜಯ. ಈ ದಿನ ಉಪವಾಸ ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿದರೆ ಭಕ್ತನ ಜೀವನದಲ್ಲಿ ಸೋಲು ದೂರವಾಗಿ ಜಯವೇ ಜಯವಾಗುತ್ತದೆ ಎಂಬ ನಂಬಿಕೆ ಇದೆ. ಜಯ ಏಕಾದಶಿಯನ್ನು 2026 ಜನವರಿ 29ರಂದು ಗುರುವಾರ ಆಚರಿಸಲಾಗುತ್ತದೆ. ಜಯ ಏಕಾದಶಿಯ ಮಹತ್ವ. ಪದ್ಮ ಪುರಾಣದಲ್ಲಿ ಈ ಏಕಾದಶಿಯ ಮಹತ್ವವನ್ನು ಸ್ವತಃ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ವಿವರಿಸಿದ್ದಾನೆ. ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ, ಮೃತ್ಯು ಭಯ ದೂರವಾಗುತ್ತದೆ, ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ, ಶತ್ರುಗಳಿಂದ ರಕ್ಷಣೆ ದೊರೆಯುತ್ತದೆ. ಈ ಏಕಾದಶಿಯನ್ನು ಸ್ವರ್ಗದಲ್ಲಿರುವಂತಹ ದೇವತೆಗಳು ಕೂಡ ಆಚರಿಸುತ್ತಾರೆ ಎಂದು ಹೇಳಲಾಗಿದೆ. ಜಯ ಏಕಾದಶಿಯ ವ್ರತಕಥೆ. ಹಳೆಯ ಕಾಲದಲ್ಲಿ ಮಾಲ್ಯವಾನ್ ಮತ್ತು ಪುಷ್ಪದಂತ ಎಂಬ ಗಂಧರ್ವ ದಂಪತಿ ಇರುತ್ತಾರೆ. ಒಮ್ಮೆ ಇಂದ್ರಲೋಕದಲ್ಲಿ ನೃತ್ಯ ಗಾನ ಸೇವೆ ಮಾಡುವಾಗ ಅವರು ನಿಯಮ ಉಲ್ಲಂಘನೆ ಮಾಡುತ್ತಾರೆ. ಇದರಿಂದ ಕೋಪಗೊಂಡ ದೇವೇಂದ್ರ ಅವರಿಗೆ ಶಾಪ ನೀಡುತ್ತಾನೆ. ಭೂಲೋಕದಲ್ಲಿ ಪಿಶಾಚಿಗಳಾಗಿ ಜನ್ಮ ತಾಳುತ್ತಾರೆ. ಬಹಳ ವರ್ಷಗಳ ಕಾಲ ದುಃಖ, ಹಸಿವು, ನೋವಿನಿಂದ ಬಳಲುತ್ತಾರೆ. ಒಂದು ದಿನ ಜಯ ಏಕಾದಶಿ ಉಪವಾಸ ಪಾಲನೆ ಆಗುತ್ತದೆ. ತಿಳಿಯದೇ ಇದ್ದರೂ ಆ ಏಕಾದಶಿ ಉಪವಾಸದ ಫಲದಿಂದ ಇಂದ್ರನ ಶಾಪದಿಂದ ಮುಕ್ತಿ ದೊರೆಯುತ್ತದೆ, ಮತ್ತೆ ಸ್ವರ್ಗಲೋಕದಲ್ಲಿ ಪ್ರವೇಶ ಸಿಗುತ್ತದೆ. ಇದರಿಂದಲೇ ತಿಳಿಯುತ್ತದೆ ಜಯ ಏಕಾದಶಿಯ ಮಹಿಮೆ ಎಷ್ಟು ಶಕ್ತಿಶಾಲಿ ಎಂದು. ಪೂಜಾ ವಿಧಾನ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛ ವಸ್ತ್ರ ಧರಿಸಿ ಪೂಜಾ ಸಮಯಕ್ಕೆ ಶ್ರೀ ಮಹಾವಿಷ್ಣುವಿನ ಅಥವಾ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರವನ್ನು ಇಟ್ಟು ತುಳಸಿ ಎಲೆ, ಹೂವು ಅರ್ಪಿಸಿ ಧೂಪ ದೀಪ ನೈವೇದ್ಯ ಅರ್ಪಿಸಬೇಕು. ಇದರ ಜೊತೆಗೆ ಒಂದು ಶಕ್ತಿಶಾಲಿ ಮಂತ್ರವನ್ನು ಸಹ ಪಠಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ವ್ರತದ ನಿಯಮಗಳು. ಅಕ್ಕಿ ಸೇವನೆ ಮಾಡಬಾರದು. ಮಾಂಸಾಹಾರ, ಮದ್ಯ ಸಂಪೂರ್ಣ ನಿಷೇಧಿಸಬೇಕು. ಸುಳ್ಳು, ಕ್ರೋಧ, ನಿಂದನೆ ತಪ್ಪಿಸಬೇಕು. ಏಕಭುಕ್ತ ಅಥವಾ ನಿರ್ಜಲ ಅಥವಾ ಫಲಾಹಾರ. ಶ್ರೀ ಮಹಾವಿಷ್ಣುವಿನ ಸ್ಮರಣೆ, ಭಜನೆ, ಪುರಾಣ ಪಠಣೆ ಮಾಡಬೇಕು. ಪಾರಣೆಯ ವಿವರ. ಪಾರಣೆಯ ದಿನ ಜನವರಿ 30 ಶುಕ್ರವಾರ. ಸಮಯ ಸೂರ್ಯೋದಯದ ನಂತರ. ತುಳಸಿ ನೀರು ಅಥವಾ ಹಾಲಿನಿಂದ ವ್ರತ ಮುಕ್ತಾಯ ಮಾಡಬಹುದು. ಜಯ ಏಕಾದಶಿಯ ಫಲಗಳು. ಈ ವ್ರತವನ್ನು ನಿಷ್ಠೆಯಿಂದ ಮಾಡಿದವರಿಗೆ ಉದ್ಯೋಗದಲ್ಲಿ ಯಶಸ್ಸು, ಸಾಲದ ಸಮಸ್ಯೆ ನಿವಾರಣೆ, ಕುಟುಂಬದಲ್ಲಿ ಶಾಂತಿ, ಶತ್ರುಭಯ ದೂರವಾಗುತ್ತದೆ, ಮೋಕ್ಷದ ಮಾರ್ಗ ಪ್ರಾಪ್ತಿಯಾಗುತ್ತದೆ. ಪ್ರೀತಿಯ ಸ್ನೇಹಿತರೆ, ಜಯ ಏಕಾದಶಿ ಒಂದೇ ದಿನದಲ್ಲಿ ಜೀವನದ ದಿಕ್ಕು ಬದಲಾಯಿಸುವ ಅದ್ಭುತ ವರವಾಗಿದೆ. ಈ ಮಾಹಿತಿ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.